ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಂ ಬಿ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಭಾರ್ಗವಿ. ನನ್ನ ಎಂ ಬಿ ಕ್ರಿಯೇಷನ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಬರೀ ಜ್ಯುವೆಲರಿ ಕಲೆಕ್ಷನ್ಸ್ ಇದೆ. ನಾನು ಈ ಕ್ರಿಯೇಷನ್ನ ಸ್ಟಾರ್ಟ್ ಮಾಡಿದ್ದು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ನಾನು ಏನು ಕೆಲಸ ಮಾಡ್ತೀನೋ ಅದನ್ನೆಲ್ಲದನ್ನು ವ್ಲಾಗ್ ಆಗಿ ಅಪ್ಲೋಡ್ ಮಾಡೋಣ ಅಂತ. ಆದರೆ ಜನ ಏನು ಮಾಡೋದು ಅಂದರೆ, ನಾನು ಮಾಡ್ತಾ ಇರೋ ಕೆಲಸದಲ್ಲಿ ಬರೀ ಜ್ಯುವೆಲರಿ ನೋಡಿಬಿಟ್ಟು ಅದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಸೊ ನನ್ನ ಇನ್ನು ಮಿಕ್ಕಿದ ಕೆಲಸಗಳು ಹಾಗೆ ಸೈಡಲ್ಲಿ ಉಳ್ಕೊಂಡ್ಬಿಟ್ಟಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯೂಶ್ವಲಿ ಮನೇಲಿ ಮಾಡ್ತಾ ಇರೋದು ಕುಚ್ಚು ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಬೇಬಿ ಕುಚ್ಚು ಅಂತ ಅಂದ್ಕೊಳ್ಳಿ, ಮತ್ತು ಬೀಡ್ಸ್ ಕುಚ್ಚು ಮಾಡ್ತಾ ಇದ್ದೀನಿ. ಕ್ರೋಶಾದಲ್ಲಿ ಸ್ವಲ್ಪ ಮಾಡ್ತಾ ಇದ್ದೀನಿ. ಬಟ್ ನಾನು ಅದ್ರದ್ದು ಯಾವುದೂ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಮಾಡಿದ್ರೂ ಅದಕ್ಕೆ ನನಗೆ ವ್ಯೂವರ್ಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಯಾರೂ ಸಿಗ್ತಾ ಇಲ್ಲ. ಜನಕ್ಕೆ ನನ್ನ ಕಲೆಕ್ಷನ್ನಲ್ಲಿರೋ ಅಂಥ ಜ್ಯುವೆಲರಿ ಕಲೆಕ್ಷನ್ ತುಂಬ ಇಷ್ಟ ಆಗಿದೆ. ನಾನು ಮಾಡ್ತಾ ಇರೋ ಕೆಲಸದಲ್ಲಿ ಜ್ಯುವೆಲರಿ ಕಲೆಕ್ಷನ್ ತುಂಬ ಇಷ್ಟ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಜ್ಯುವೆಲರಿ ಮೇಲೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ಪ್ಯೂರ್ ಕೋಕೋನಟ್ ಆಯಿಲ್ ಸಿಗುತ್ತೆ ಅಂತ ಹೇಳಿ ಅದನ್ನು ಒಂದು ಶಾರ್ಟ್ಸು ಮಾಡಿದೆ ಮತ್ತು ವಿಡಿಯೋನೂ ಮಾಡಿದೆ. ಜನ ಅದಕ್ಕೂ ಬಂದು ನೋಡಲಿಲ್ಲ. ಸ್ವಲ್ಪ ಕಡಿಮೆ ಆಯಿತು ವ್ಯೂವರ್ಸು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಇನ್ನೊಂದೇನಾಯಿತು ಅಂದರೆ, ಎಷ್ಟು ಸಲ ಬರೀ ಪ್ಯೂರ್ ಕೋಕೋನಟ್ ಆಯಿಲ್ ಸಿಗುತ್ತೆ, ತಗೊಳ್ಳಿ ಕಮೆಂಟ್ ಮಾಡಿ ಅವ್ರಿಗೂ ಕೇಳಿ ಪಾಪ ಬೇಜಾರಾಯಿತು ಅಂದ್ಕೊಳ್ತೀನಿ. ಮತ್ತು ಹೇರ್ ಗ್ರೋತ್ ಆಯಿಲ್ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಒಂದಿಬ್ಬರು ಮೂವರು ಓಕೆ ಅಂತ ಹೇಳಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು. ಮತ್ತು ಅದರಲ್ಲೂ ಸ್ವಲ್ಪ ಆರ್ಡ್ರುಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದನ್ನು ಮಾಡಿ ಮತ್ತು ಈ ಜ್ಯುವೆಲರಿ ವಿಡಿಯೋನು ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೋಸ್ಕರನೇ ಇವಾಗ ನಾನು ಬರೀ ಜ್ಯುವೆಲರಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೊಳ್ಳೆ ಕನೆಕ್ಷನ್ ಇರೋದ್ರಿಂದ ಇಷ್ಟ ಆದವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ತಿಳಿಸಿ. ಹೇರ್ ಗ್ರೋತ್ ಆಯಿಲ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಆಲ್ರೆಡಿ ನನ್ನ ಮನೆಯಲ್ಲಿ ನನ್ನ ಮಗಳಿಗೆ ಮತ್ತು ನಾನು ಎಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಅದನ್ನು ನೀವು ವೀಕ್ಲಿ ಟ್ವೈಸ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಹೇರು ತಿಕ್ಕಾಗುತ್ತೆ. ಮತ್ತು ಇದ್ರ ಜೊತೆಗೆ ನೀವು ಹೆಲ್ತಿ ಫುಡ್ ಅಂತ ಹಣ್ಣು, ತರಕಾರಿ, ಸೊಪ್ಪು, ನೀವು ಮಾಮೂಲಿ ಏನು ಊಟ ಮಾಡ್ತೀರೋ ಅದ್ರ ಜೊತೆಗೆ ತರಕಾರಿ ಜಾಸ್ತಿ ತಿನ್ನಿ. ಸೊಪ್ಪಿನಂಶ ಇರೋವಂಥದ್ದು, ಕಬ್ಬಿಣಾಂಶ, ನಾರಿನಂಶ ಇರೋವಂಥ ಐಟಮ್ಸ್ ತಿಂದರೆ, ಹೆಲ್ತಿ ಫುಡ್ ತಿಂದಷ್ಟು ನಮ್ಮ ಹೇರ್ ಗ್ರೋತು ಚೆನ್ನಾಗಾಗುತ್ತೆ. ಮತ್ತು ಇದಕ್ಕೆ ಮೇಯ್ನ್ ಬೇಕಾಗಿರೋದು ಮೊಳಕೆ ಕಾಳುಗಳು. ಹೇಳ್ತಾರಲ್ಲ ಪ್ರಾನ್ಸ್ ಅಂತ, ಅದಕ್ಕೆ ಮೊಳಕೆ ಬಂದಿರುತ್ತಲ್ಲ ಅಂಥ ಸೀಡ್ಸ್, ಅಂಥ ಕಾಳುಗಳನ್ನ ತಿಂದರೆ ನಿಮಗೆ ಹೇರ್ ಗ್ರೋತು ಬೇಗನೆ ಆಗುತ್ತೆ. ಹುರುಳಿಕಾಳು, ಕಡಲೆಕಾಳು, ಹೆಸರು ಕಾಳು ಇಂಥವನ್ನೆಲ್ಲ ಕೆಲವು ಬೇಯಿಸಿ ತಿನ್ಬೋದು, ಮಾಮೂಲಿ ಅಡುಗೆಯಲ್ಲಿ ಸಾಂಬಾರಲ್ಲಿ ಯೂಸ್ ಮಾಡಿಕೊಂಡು. ಇನ್ನು ಕೆಲವನ್ನ ಹಾಗೆ ಹಸಿದು ತಿನ್ಬೋದು. ಈ ಕಡಲೆಕಾಳು ತಿನ್ಬೋದು. ಕೆಲವರು ಅದೆಲ್ಲ ಗ್ಯಾಸ್ಟ್ರಿಕ್ಕು ಅಂದ್ಕೋತಾರೆ. ಅದಕ್ಕೆ ಬೇಕಾದಂಥ ನೀವು ಮಿಕ್ಕಿದ ಮಸಾಲೆ ಪದಾರ್ಥಗಳನ್ನ ಯೂಸ್ ಮಾಡಿ ತಿಂದರೆ, ಹಿಂಗಂಥದ್ದಾಗಲಿ ಮತ್ತು ಅದಕ್ಕೊಂದು ಸ್ವಲ್ಪ ಶುಂಠಿ, ಇಲ್ಲಾಂದರೆ ಅದು ತಿಂದ ಮೇಲೆ ಅಟ್ಲೀಸ್ಟು ಒಂದು ಲೋಟ ಮಜ್ಜಿಗೆ ಕುಡಿಯೋವಂಥದ್ದು, ಶುಂಠಿ ಮಜ್ಜಿಗೆ ಕುಡಿಯೋವಂಥದ್ದು, ಓಂಕಾಳು ನೀರನ್ನ ಯೂಸ್ ಮಾಡೋವಂಥದ್ದು, ಇಂಥದ್ದನ್ನು ಯೂಸ್ ಮಾಡಿದ್ರೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಯಾರು ಮನೇಲಿ ಈ ಥರ ಟ್ರೈ ಮಾಡಿ ನಿಮ್ಮ ಹೆಲ್ತನ್ನ ಒಂದು ಹೆಲ್ತಿಯಾಗಿ ಇಟ್ಕೊಳ್ಳಿ. ನಾವು ಇವತ್ತಿದ್ದವ್ರು ನಾಳೆ ಇರಲ್ಲ ಅನ್ನೋದು ಒಂದು ಎಲ್ರಿಗೂ ಮೈಂಡ್ ಸೆಟ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಲ್ಲರೂ ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೊಳ್ಳಿ. ಯಾಕಂದರೆ ನಾವು ಇವತ್ತು ಮಲಗಿದ್ರೆ ಮನೇಲಿರೋರು ಇನ್ನೊಬ್ಬರು ನೋಡ್ಕೊಳ್ಳೋದಕ್ಕಾದರೂ ಇನ್ನೊಬ್ಬರು ಬೇಕಾಗುತ್ತೆ. ಅವರೂ ಅಯ್ಯೋ ಏನಪ್ಪ ಹಿಂಗಾಗೋಯ್ತು, ಹೆಂಗಪ್ಪ ಕಷ್ಟ ಆಗುತ್ತಲ್ಲಪ್ಪ ಜೀವನ ಅಂತ ಒಂದು ಯೋಚನೆ ಮಾಡ್ತಾರೆ. ದುಡ್ಡು ಹೇಗಪ್ಪ ಹೊಂದಿಸೋದು ಅಂತ ಯೋಚನೆ ಮಾಡ್ತಾರೆ. ಇವಾಗ ಆಚೆ ಇರೋ ರೇಟ್ಗಳಲ್ಲಿ ನಮ್ಮ ಆರೋಗ್ಯನ ನಾವೇ ನೋಡ್ಕೊಳ್ಬೇಕು. ಇವತ್ತು ಬಿಸಿಲಿದ್ರೆ ನಾಳೆ ಮಳೆ ಬರುತ್ತೆ. ಈ ಬಿಸಿಲಲ್ಲಿ ನಾವು ಆಚೆ ಹೋಗಿ ತಿರುಗಿ ನಮ್ಮ ಆರೋಗ್ಯ ಹಾಳು ಮಾಡಿಕೊಂಡ್ರೆ ಅದಕ್ಕೆ 1ಕ್ಕೆ 4 ಖರ್ಚು ನಾವೇ ಮಾಡಬೇಕಾಗುತ್ತೆ. ಸೊ ಹೇರ್ ಗ್ರೋತ್ ಆಯಿಲ್ ಯೂಸ್ ಮಾಡಿ. ನಿಮ್ಮ ಕೂದಲ ಬೆಳವಣಿಗೆಗೆ ಈ ಹೇರ್ ಆಯಿಲಿಂದ ಯೂಸ್ ಆಯಿತು ಅನ್ನೋದೊಂದು ನನಗೆ ಸಿಕ್ಕರೆ ಸಾಕು. ಮನೇಲೇ ಬೇಕಾದ್ರೂ ಟ್ರೈ ಮಾಡ್ಬೋದು. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿ ನೀವು ಮನೇಲೇ ಟ್ರೈ ಮಾಡಿ. ತೊಗೊಳ್ಬೇಕು ಅಂತಲೇ ಏನೂ ಇಲ್ಲ. ಇಷ್ಟ ಆದವರು ಅದನ್ನು ಮನೇಲೇ ಮಾಡ್ಕೊಳ್ಳಿ. ಆಗಲ್ಲ ಅನ್ನೋರು ತೊಗೊಳ್ಳಿ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.